ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮ್ಗೆಲ್ಲ ಸ್ವಾಗತ. ನಮ್ಮ ಚರಿತ್ರದಲ್ಲಿ ಚಿರಕಾಲವಾಗಿ ಚಿರಾಯುಗಳಾಗಿ ಒಂದು ಹೆಸರನ್ನ ಮಾಡಿರುವಂತಹ ರಾಜ ಮನೆತನ ಯಾವುದು ಅಂತ ಬಂದ್ರೆ ಒಂದು ಮೈಸೂರು ಮಹಾರಾಜರು ಅಂತ ಹೇಳ್ತೀವಿ, ಚೋಳ ಮಹಾರಾಜರು ಅಂತ ಹೇಳ್ತೀವಿ, ಅಥವಾ ಗಂಗರು ಅಂತ ಹೇಳ್ತೀವಿ, ಕಂದಬರು ಅಂತ ಹೇಳ್ತೀವಿ. ಆದ್ರೆ ಒಂದಷ್ಟು ಸಾಕಷ್ಟು ದೇವಾಲಯಗಳನ್ನ ನಿರ್ಮಿಸಿ ಒಂದಷ್ಟು ಹಿಂದೂ ಪವಿತ್ರತೆಯನ್ನ ಎತ್ತಿ ಹಿಡಿದಂತವ್ರು ಚೋಳ ರಾಜ ಮಹಾರಾಜರು, ಅಂದ್ರೆ ಆ ಒಂದು ರಾಜವಂಶಸ್ಥರು. ಈಗಾಗ್ಲೇ ಅವರ ಒಂದು ಸಾಕಷ್ಟು ದೇವಾಲಯಗಳ ದರ್ಶನ ಸಹ ನಾನ್ ನಿಮ್ಗೆ ಮಾಡ್ಸಿದೀನಿ. ಸೊ ಅದೇ ರೀತಿ ಮತ್ತೊಂದು ಅವರ ಕಾಲಕ್ಕೆ ಸೇರಿರುವಂತಹ ದೇವರ ದೇವಸ್ಥಾನದ ದರ್ಶನವನ್ನ ನಿಮಗೂ ಸಹ ಮಾಡ್ಸೋಣ ಅಂತ ನಾನ್ ಇವತ್ತು ಬಂದಿದ್ದೀನಿ. ಹೊಸಕೋಟೆ ತಾಲೂಕಿನ ಜಡಗೇನ ಹಳ್ಳಿ ಹತ್ರ ಇರುವಂತಹ ಒಡಗೇನ ಹಳ್ಳಿಯಲ್ಲಿರುವಂತಹ ಒಂದು ಶ್ರೀ ಕಾಳ ಭೈರೇಶ್ವರ ದೇವಸ್ಥಾನಕ್ಕೆ. ಈ ಒಂದು ಕಾಳ ಭೈರೇಶ್ವರ ಹೆಸರಲ್ಲೇ ಇದೆ ಒಂದು ಕಾಳ ಭೈರೇಶ್ವರ ಅಂದ್ರೆ ತುಂಬಾ ರೌದ್ರ ಅಂತಾನೂ ಅನ್ಸೋದಿಲ್ಲ, ಈ ಕಡೆ ಮೃದು ಅಂತಾನೂ ಅನ್ಸೋದಿಲ್ಲ. ಇಲ್ಲಿ ಏನಪ್ಪಾ ವಿಶೇಷತೆ ಅಂದ್ರೆ ಇಲ್ಲಿ ಕಾಳ ಭೈರೇಶ್ವರ ಅಣ್ಣನ ಜೊತೆಗೆ ಮಾಳಮ್ಮ ದೇವಿ ತಂಗಿ ನೆಲೆಯಾಗಿ ನೆಲೆಸಿರುವಂತದ್ದು. ಸೊ ಇದರ ಒಂದು ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಿರೋದಾಗಿರ್ಬೋದು ಅಥವಾ ಈ ಒಂದು ದೇವಸ್ಥಾನದ ಪ್ರಮುಖ ಕಾರಣಕರ್ತರು, ಈ ದೇವಸ್ಥಾನ ಮುಖ್ಯವಾಗಿ ಕಟ್ಟಿದಂತವ್ರು ಯಾರಪ್ಪ ಅಂದ್ರೆ ಚೋಳ ಮಹಾರಾಜರು. ಸೊ ಇನ್ನಷ್ಟು ಇದರ ಬಗ್ಗೆ ಇಲ್ಲಿ ಏನೆಲ್ಲ ಇದೆ, ಈ ದೇವಸ್ಥಾನದಲ್ಲಿ ಏನೆಲ್ಲ ಕೆತ್ತನೆಗಳನ್ನ ಮಾಡಿದರೆ ಮತ್ತೆ ಅವರ ಒಂದು ಕೆತ್ತನೆಗಳು ಯಾವ ಶೈಲಿಯಲ್ಲಿದೆ ಅದನ್ನೆಲ್ಲ ನಾನು ಈಗ ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಕಾಳ ಭೈರೇಶ್ವರ ಮತ್ತೆ ಮಾಳಮ್ಮ ಅನ್ನೋ ದೇವಿ. ಮತ್ತೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಅಣ್ಣನ ಜೊತೆಯಲ್ಲಿ ದೇವಿಯ ಒಂದು ದೇವಸ್ಥಾನವನ್ನ ನೋಡ್ಬೋದು. ಅಂದ್ರೆ ಅಣ್ಣ ತಂಗಿಯ ದೇವಸ್ಥಾನ ಈ ದೇವಸ್ಥಾನ ಆಗಿದೆ. ಸೊ ಇಲ್ಲಿ ಇರೋಂಥದ್ದೆಲ್ಲ ಒಂದು ಹಳೆ ಕಾಲದ ಅಂದ್ರೆ ಚೋಳರ ಕಾಲಕ್ಕೆ ಸೇರಿರುವಂತ ದೇವಸ್ಥಾನ ಅಂತಾನೆ ಹೇಳ್ಬೋದು. ಕಾಳ ಭೈರೇಶ್ವರ ಮತ್ತೆ ಚಂದ್ರಮೌಳೇಶ್ವರ ಅಂತಾನೆ ಕರೀತಾರೆ ಈ ದೇವಾಲಯವನ್ನ. ಈಗಾಗ್ಲೇ ಸುಮಾರು ಇತಿಹಾಸವನ್ನ ಹೊಂದಿರುವಂತದ್ದು ನಮ್ಮ ಚೋಳರ ಕಾಲದ ರಾಜರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚೋಳ ರಾಜರು ಅಂದ್ರೆ ನಮ್ಗೆ ಮುಖ್ಯವಾಗಿ ನೆನಪಾಗುವಂತದ್ದೇ ಒಂದು ಇತಿಹಾಸ. ಸೊ ಆ ಒಂದು ಇತಿಹಾಸದಲ್ಲಿ ಎಂದಿಗೂ ಸಹ ಚಿರಕಾಲವಾಗಿ ಒಂದು ಮೆರೆದಿರುವಂತಹ ಚಿರಾಯುವಾಗಿ ಹೆಸರು ಉಳ್ಕೊಳ್ಳೋ ತರ ಮಾಡಿರುವಂತಹ ರಾಜ ಚೋಳ ರಾಜರ ವಂಶಸ್ಥರಿಗೆ ಸೇರುತ್ತೆ. ಸೊ ಇದು ದೇವಸ್ಥಾನದ ಒಳಗಡೆ ಈಗ ಎಲ್ಲ ನೋಡ್ತಾ ಇರ್ಬೋದು, ಕೆತ್ತನೆಗಳಾಗಿರ್ಬೋದು, ಒಂದು ಕಂಬಗಳಾಗಿರ್ಬೋದು, ಪ್ರತಿಯೊಂದು ಕಂಬಗಳಲ್ಲಿ ಒಂದೊಂದು ಶಿಲ್ಪಗಳಾಗಿರ್ಬೋದು ಒಂದೊಂದು ರೀತಿಯಲ್ಲಿದೆ. ಈ ಕಡೆ ಇರುವಂತಹ ಕೆತ್ತನೆ ಆ ಕಡೆ ಇರೋದಿಲ್ಲ, ಆ ಕಡೆ ಇರುವಂತಹ ಕೆತ್ತನೆ ಇನ್ನೊಂದು ಜಾಗದಲ್ಲಿ ಇರೋದಿಲ್ಲ. ಬಟ್ ಒಂದೊಂದು ಕಂಬಕ್ಕೂ ಒಂದೊಂದು ದಿಕ್ಕಿಗೂ ಸಹ ಒಂದೊಂದು ಅದ್ಭುತವಾಗಿರುವಂತಹ ಕೆತ್ತನೆಗಳನ್ನ ಮಾಡಿದ್ದಾರೆ. ಮತ್ತೆ ಆಗಿನ ಕಾಲದ ಶಿಲ್ಪಿಗಳು ಎಷ್ಟು ಚೆನ್ನಾಗಿ ತಮ್ಮ ತಲೆಯನ್ನ ಒಂದು ಉಪಯೋಗಿಸ್ತಾ ಇದ್ರು. ಮತ್ತೆ ಯಾವುದೇ ಒಂದು ಟೆಕ್ನಾಲಜಿ ಇಲ್ದಿರೋಂತ ಕಾಲದಲ್ಲೇ ಈ ರೇಂಜ್ಗೆ ಇದೆಯಲ್ಲ, ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅದು ನಮ್ಮ ದೇಶದಲ್ಲಿ ಈ ತರ ಒಂದು ನೋಡೋದಕ್ಕೆ ಸಿಗೋವಂಥದ್ದು ಅಂದ್ರೆ ಇನ್ನೊಂದು ಹೆಮ್ಮೆ ಅಂತ ಅನ್ಸುತ್ತೆ.